ನಾರಾಯಣಪುರ ಡ್ಯಾಂ ನೀರಿಗಾಗಿ ಈಗಾಗಲೇ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಸರ್ವ ಸಂಘಟನೆಗಳು ಕೂಡ ಈ ಬಂದ್ನಲ್ಲಿ ಭಾಗಿಯಾಗಿ ನೀರಿಗಾಗಿ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ನಾರಾಯಣಪುರ ಡ್ಯಾಂ ನೀರಿಗಾಗಿ ಯಾದಗಿರಿ ಬಂದ್ ಕರೆದಿರೋದು. ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಅನುಕೂಲಕ್ಕಾಗಿ ಬೆಳಿಗ್ಗೆ 10 ಗಂಟೆವರೆಗೆ ಆಟೋ ಬಸ್ ಸಂಚಾರಕ್ಕೂ ಅನುವು ಮಾಡಿಕೊಟ್ಟಿದ್ದಾರೆ. 10 ಗಂಟೆ ನಂತರ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್. ಯಾದಗಿರಿ ಬಂದ್ಗೆ ಕಾರಣ ಏನು? ಸರ್ಕಾರದ ವಿರುದ್ಧ ಅನ್ನದಾತರು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಡಿದೇಳೋದಕ್ಕೆ ಏನು ಕಾರಣ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ನಾರಾಯಣಪುರ ಡ್ಯಾಂ ನೀರಿಗೆ ರೈತರ ಕಿಚ್ಚು. ಸರ್ವ ಸಂಘಟನೆಗಳಿಂದ ಇಂದು ಯಾದಗಿರಿ ಬಂದ್. ನಾರಾಯಣಪುರ ಡ್ಯಾಂ ನೀರಿಗಾಗಿ ಅನ್ನದಾತರು ರೊಚ್ಚಿಗೆದ್ದಿದ್ದು ನೀರು ಬಿಡದ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಏಪ್ರಿಲ್ 15ರವರೆಗೆ ಕಾಲುವೆಗೆ ಡ್ಯಾಂ ನೀರು ಹರಿಸುವಂತೆ ಒತ್ತಾಯಿಸಿ ಇಂದು ಯಾದಗಿರಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಿನ್ನೆ ಮಾಜಿ ಸಚಿವ ರಾಜುಗೌಡ ನೇತೃತ್ವದಲ್ಲಿ ನಾರಾಯಣಪುರದ ಕೆಬಿಜೆಎನ್ಎಲ್ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ರು. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ನಿನ್ನೆ ಸಂಜೆಯೊಳಗೆ ನೀರು ಬಿಡುವಂತೆ ಗಡುವು ನೀಡಿದ್ರು. ಇದೀಗ ನೀರು ಬಿಡದ ಕಾರಣ ಯಾದಗಿರಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸರ್ವ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಯಾದಗಿರಿ ಬಂದ್ ನಡೆಸಲಾಗುತ್ತಿದ್ದು, ಬಂದ್ಗೆ ಮಾಜಿ ಸಚಿವ ರಾಜುಗೌಡ ಬೆಂಬಲ ಕೊಟ್ಟಿದ್ದಾರೆ. ಮೆಥೋಡಿಸ್ಟ್ ಚರ್ಚ್ನಿಂದ ಸುಭಾಷ್ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ 5 ಲಕ್ಷ ಕೊಡಬೇಡ ಪರಿಹಾರ. ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ನಿಲ್ಲಿಸಬೇಕಾದ್ರ ಅವರಿಗೆ ನೀರು ಕೊಡಿ ಸರ್. ನೀರು ಕೊಟ್ರೆ ಇವತ್ತು ಜನ ಉಳಿತಾರ. ಒಟ್ಟಾರೆ ನಾರಾಯಣಪುರ ಡ್ಯಾಂ ನೀರಿಗಾಗಿ ರೈತರು ಬೀಗಿಪಟ್ಟು ಹಿಡಿದಿದ್ದು, ನೀರು ಬಿಡುವ ತನಕ ಹೋರಾಟ ನಿಲ್ಲಿಸಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ರೆಡಿ ಇದ್ದಾರೆ. ನಾಗರಾಜ್, ಅಲ್ಲಿ ಪರಿಸ್ಥಿತಿ ಏನಿದೆ ಮತ್ತು ಎಷ್ಟು ದಿನದಿಂದ ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ? ರಾಜುಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಇತ್ತ ಸರ್ಕಾರ ನೀರು ಬಿಡ್ತಾ ಇಲ್ಲ, ರೈತರ ಅಳಲನ್ನ ಕೂಡ ಕೇಳ್ತಾ ಇಲ್ಲ, ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಏನೆಲ್ಲ ನಡೆದಿದೆ? ಯಾಕೆ ಸರ್ಕಾರ ರೈತರ ವಿರುದ್ಧ ಇಷ್ಟು ಜಿದ್ದು ಸಾಧಿಸ್ತಾ ಇದೆ? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ ಏನು ಕಲ್ಯಾಣ ಕರ್ನಾಟಕದ ರಾಯಚೂರು ಮತ್ತು ಯಾದಗಿರಿ ಭಾಗದ ರೈತರ ಜೀವನಾಡಿಯಾಗಿರುವಂತಹ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಎಡ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರನ್ನು ಹರಿಸಬೇಕು ಅಂತೇಳಿ ಕಳೆದ 1 ವಾರದಿಂದ ನಿರಂತರವಾಗಿ ಏನು ರೈತರು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ರು ಸಹ ಏನು ಸರ್ಕಾರ ಏನೋ ಈ ಒಂದು ರೈತರ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಯಾಕಂತಂದ್ರೆ ನಿರಂತರವಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇದ್ರು ಸಹ ಸರ್ಕಾರ ಈ ಒಂದು ರೈತರಿಗೆ ನೀರನ್ನು ಕೊಡುವಲ್ಲಿ ವಿಳಂಬವನ್ನ ಮಾಡ್ತಾ ಇರುವಂತದ್ದು. ನಿರಂತರವಾಗಿ ರಾಜುಗೌಡ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಇದಾದ್ರೂ ಸಹ ಏನು ಸರ್ಕಾರ ನೀವು ನೀರನ್ನು ಕೊಡೋದಕ್ಕೆ ಮುಂದಾಗ್ತಿಲ್ಲ. ಇವತ್ತೇನು ಒಂದು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಏನು ಇವತ್ತು ಯಾದಗಿರಿ ಒಂದು ಬಂದ್ಗೆ ಕರೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ಸಂಪೂರ್ಣವಾಗಿ ಯಾದಗಿರಿ ಬಂದ್ ಆಗಿರುವಂತಂದ್ರೆ 10 ಗಂಟೆವರೆಗೆ ಮಾತ್ರ ಯಾದಗಿರಿಯಲ್ಲಿ ಆಟೋಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ವಾಹನಗಳ ಸಂಚಾರ ಆಗ್ತಾ ಇದ್ವು. ಯಾಕಂತಂದ್ರೆ ಇವತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕೊನೆಯ ಎಕ್ಸಾಮ್ ಇರೋದ್ರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು ಎಕ್ಸಾಮ್ಗಳು ನಡೀತಾ ಇದ್ವು. ಆದ್ರೆ ಇವತ್ತು ಏನು ಈ 10 ಗಂಟೆ ನಂತರ ಸಂಪೂರ್ಣವಾಗಿ ಯಾದಗಿರಿ ಬಂದ್ ಆಗಲಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಏನು ಯಾದಗಿರಿ ನಗರದ ಮೆಥೋಡಿಸ್ಟ್ ಚರ್ಚ್ನಿಂದ ಸುಭಾಷ್ ವೃತ್ತದವರೆಗೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾಜಿ ಸಚಿವ ರಾಜುಗೌಡ ಸೇರಿದಂತೆ ಸರ್ವ ಸಂಘಟನೆಗಳ ಒಕ್ಕೂಟ ಆಗಿರಬಹುದು, ರೈತ ಪರ ಸಂಘಟನೆಗಳಾಗಿರಬಹುದು, ದಲಿತ ಪರ ಸಂಘಟನೆಗಳಾಗಿರಬಹುದು, ಕನ್ನಡ ಪರ ಸಂಘಟನೆಗಳಾಗಿರಬಹುದು, ಎಲ್ಲರೂ ಸೇರಿ ಇವತ್ತೊಂದು ಸರ್ಕಾರದ ವಿರುದ್ಧ ಒಂದು ಕಾಳೆಯನ್ನು ಮೊಳಗಿಸುವುದಕ್ಕೆ ಸಜ್ಜಾಗಿರುವಂತದ್ದು. ಯಾಕಂದ್ರೆ ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಸಹ ಸರ್ಕಾರ ರೈತರಿಗೆ ನೀರು ಕೊಡಲು ಒಂದು ವಿಳಂಬವನ್ನು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಏನು ರೈತರು ಬೆಳೆಯನ್ನು ಬೆಳೆದಿದ್ದಾರೆ, ಅನ್ನದಾತರ ಬೆಳೆದಿರುವಂತಹ ಬೆಳೆ ಈಗಾಗಲೇ
ಈಗಾಗಲೇ ದಿನದಿಂದ ದಿನಕ್ಕೆ ಕಮರಿ ಹೋಗ್ತಾ ಇರುವಂತಹ ಹಂತವನ್ನು ತಲುಪ್ತಾ ಇದ್ದೇವೆ. ಆದ್ರೂ ಸಹ ಸರ್ಕಾರ ರೈತರಿಗೆ ನೀರನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಡ್ಯಾಮ್ ನಲ್ಲಿರುವಂತಹ ನೀರನ್ನ ತೆಲಂಗಾಣಕ್ಕೆ ಬಿಟ್ಟು ಸರ್ಕಾರ ತಮ್ಮ ಪಕ್ಷ ಪ್ರೇಮವನ್ನ ಮರೆತಿತ್ತು. ಆದ್ರೆ ಇದೀಗ ರೈತರಿಗೆ ಕೊಡಲು ಯಾಕೆ ವಿಳಂಬ ಮಾಡ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ರೈತರು ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾದಗಿರಿ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಎಲ್ಲವೂ ಬಂದ್ ಆಗಿರುವಂತದ್ದು. ಸದ್ಯ ಯಾದಗಿರಿ ನಗರದಲ್ಲಿ ಏನೀಗ ಮೆಡಿಕಲ್ ಶಾಪ್ಗಳನ್ನ ಬಿಟ್ಟು ಉಳಿದೆಲ್ಲವೂ ಕೂಡ ಬಂದ್ ಆಗಿದ್ದು, ಈ ಒಂದು ಬಂದ್ಗೆ ಆಟೋ ಚಾಲಕರು ಸಹ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇರುವಂತ. ಯಾಕಂದ್ರೆ ಈ 10 ಗಂಟೆ ಆಯ್ತಲ್ಲ, 10 ಗಂಟೆ ನಂತರ ಸಂಪೂರ್ಣವಾಗಿ ವಿದ್ಯಾರ್ಥಿಗಳನ್ನ ನಾವು ಸ್ಕೂಲ್ಗೆ ಬಿಡ್ತೀವಿ, ಆ ಸ್ಕೂಲ್ಗೆ ಬಿಟ್ಟು ಆದ ನಂತರ ಎಲ್ಲವನ್ನ ಬಂದ್ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಸಹ ಹೇಳ್ತಾರೆ. ಥ್ಯಾಂಕ್ ಯು ನಾಗರಾಜ್. ನಾರಾಯಣಪುರ ಡ್ಯಾಂ ನೀರಿಗಾಗಿ ಈಗಾಗಲೇ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಸರ್ವ ಸಂಘಟನೆಗಳು ಕೂಡ ಈ ಬಂದ್ನಲ್ಲಿ ಭಾಗಿಯಾಗಿ ನೀರಿಗಾಗಿ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ನಾರಾಯಣಪುರ ಡ್ಯಾಂ ನೀರಿಗಾಗಿ ಯಾದಗಿರಿ ಬಂದ್ ಕರೆದಿರೋದು. ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಅನುಕೂಲಕ್ಕಾಗಿ ಬೆಳಿಗ್ಗೆ 10 ಗಂಟೆವರೆಗೆ ಆಟೋ ಬಸ್ ಸಂಚಾರಕ್ಕೂ ಅನುವು ಮಾಡಿಕೊಟ್ಟಿದ್ದಾರೆ. 10 ಗಂಟೆ ನಂತರ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್. ಯಾದಗಿರಿ ಬಂದ್ಗೆ ಕಾರಣ ಏನು? ಸರ್ಕಾರದ ವಿರುದ್ಧ ಅನ್ನದಾತರು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಡಿದೆ ಹೇಳೋದಕ್ಕೆ ಏನು ಕಾರಣ? ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ನಾರಾಯಣಪುರ ಡ್ಯಾಂ ನೀರಿಗೆ ರೈತರ ಕಿಚ್ಚು. ಸರ್ವ ಸಂಘಟನೆಗಳಿಂದ ಇಂದು ಯಾದಗಿರಿ ಬಂದ್. ನಾರಾಯಣಪುರ ಡ್ಯಾಂ ನೀರಿಗಾಗಿ ಅನ್ನದಾತರು ರೊಚ್ಚಿಗೆದ್ದಿದ್ದು ನೀರು ಬಿಡದ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಏಪ್ರಿಲ್ 15ರವರೆಗೆ ಕಾಲುವೆಗೆ ಡ್ಯಾಂ ನೀರು ಹರಿಸುವಂತೆ ಒತ್ತಾಯಿಸಿ ಇಂದು ಯಾದಗಿರಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಿನ್ನೆ ಮಾಜಿ ಸಚಿವ ರಾಜುಗೌಡ ನೇತೃತ್ವದಲ್ಲಿ ನಾರಾಯಣಪುರದ ಕೆಬಿಜಿಎನ್ಎಲ್ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ರು. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ನಿನ್ನೆ ಸಂಜೆಯೊಳಗೆ ನೀರು ಬಿಡುವಂತೆ ಗಡುವು ನೀಡಿದ್ರು. ಇದೀಗ ನೀರು ಬಿಡದ ಕಾರಣ ಯಾದಗಿರಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸರ್ವ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಯಾದಗಿರಿ ಬಂದ್ ನಡೆಸಲಾಗುತ್ತಿದ್ದು, ಬಂದ್ಗೆ ಮಾಜಿ ಸಚಿವ ರಾಜುಗೌಡ ಬೆಂಬಲ ಕೊಟ್ಟಿದ್ದಾರೆ. ಮೆಥೋಡಿಸ್ಟ್ ಚರ್ಚ್ನಿಂದ ಸುಭಾಷ್ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ 5 ಲಕ್ಷ ಕೊಡೋದು ಬೇಡ ಪರಿಹಾರ. ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ನಿಲ್ಸ್ಬೇಕಾದ್ರ ಅವರಿಗೆ ನೀರು ಕೊಡಿ ಸರ್. ನೀರು ಕೊಟ್ರೆ ಇವತ್ತು ಜನ ಉಳಿತಾರ. ಒಟ್ಟಾರೆ ನಾರಾಯಣಪುರ ಡ್ಯಾಂ ನೀರಿಗಾಗಿ ರೈತರು ಬೀಗಿಪಟ್ಟು ಹಿಡಿದಿದ್ದು, ನೀರು ಬಿಡುವ ತನಕ ಹೋರಾಟ ನಿಲ್ಲಿಸಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ರೆಡಿ ಇದ್ದಾರೆ. ನಾಗರಾಜ್, ಅಲ್ಲಿ ಪರಿಸ್ಥಿತಿ ಏನಿದೆ ಮತ್ತು ಎಷ್ಟು ದಿನದಿಂದ ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ? ರಾಜುಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಇತ್ತ ಸರ್ಕಾರ ನೀರು ಬಿಡ್ತಾ ಇಲ್ಲ, ರೈತರ ಅಳಲನ್ನ ಕೂಡ ಕೇಳ್ತಾ ಇಲ್ಲ, ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಏನೆಲ್ಲ ನಡೆದಿದೆ? ಯಾಕೆ ಸರ್ಕಾರ ರೈತರ ವಿರುದ್ಧ ಇಷ್ಟು ಜಿದ್ದು ಸಾಧಿಸ್ತಾ ಇದೆ? ಖಂಡಿತವಾಗಿಯೂ ಶ್ರೀಲಕ್ಷ್ಮಿ ಏನು ಕಲ್ಯಾಣ ಕರ್ನಾಟಕದ ರಾಯಚೂರು ಮತ್ತು ಯಾದಗಿರಿ ಭಾಗದ ರೈತರ ಜೀವನಾಡಿಯಾಗಿರುವಂತಹ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಎಡ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರನ್ನು ಹರಿಸಬೇಕು ಅಂತೇಳಿ ಕಳೆದ 1 ವಾರದಿಂದ ನಿರಂತರವಾಗಿ ಏನು ರೈತರು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ರು ಸಹ ಏನು ಸರ್ಕಾರ ಏನೋ ಈ ಒಂದು ರೈತರ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಯಾಕಂತಂದ್ರೆ ನಿರಂತರವಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇದ್ರು ಸಹ ಸರ್ಕಾರ ಈ ಒಂದು ರೈತರಿಗೆ ನೀರನ್ನು ಕೊಡುವಲ್ಲಿ ವಿಳಂಬವನ್ನ ಮಾಡ್ತಾ ಇರುವಂತದ್ದು. ನಿರಂತರವಾಗಿ ರಾಜುಗೌಡ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಇದಾದ್ರೂ ಸಹ ಏನು ಸರ್ಕಾರ ನೀವು ನೀರನ್ನು ಕೊಡೋದಕ್ಕೆ ಮುಂದಾಗ್ತಿಲ್ಲ. ಇವತ್ತೇನು
ಏನು ಒಂದು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಏನು ಇವತ್ತು ಯಾದಗಿರಿ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಏನು ಇವತ್ತು ಸಂಪೂರ್ಣವಾಗಿ ಯಾದಗಿರಿ ಬಂದ್ ಆಗಿರುವಂತಂದ್ರೆ 10 ಗಂಟೆವರೆಗೆ ಮಾತ್ರ ಯಾದಗಿರಿಯಲ್ಲಿ ಆಟೋಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು ಮತ್ತು ಕೆಲವೊಂದಿಷ್ಟು ವಾಹನಗಳ ಸಂಚಾರ ಆಗ್ತಾ ಇದ್ವು. ಯಾಕಂತಂದ್ರೆ ಇವತ್ತು SSLC ವಿದ್ಯಾರ್ಥಿಗಳ ಕೊನೆಯ ಎಕ್ಸಾಮ್ ಇರೋದ್ರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು ಎಕ್ಸಾಮ್ಗಳು ನಡೀತಾ ಇದ್ವು. ಆದ್ರೆ ಇವತ್ತು ಏನು ಈ 10 ಗಂಟೆ ನಂತರ ಸಂಪೂರ್ಣವಾಗಿ ಯಾದಗಿರಿ ಬಂದ್ ಆಗಲಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಏನು ಯಾದಗಿರಿ ನಗರದ ಮೆಥೋಡಿಸ್ಟ್ ಚರ್ಚ್ನಿಂದ ಸುಭಾಷ್ ವೃತ್ತದವರೆಗೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ನಡೀತಾ ಇರುವಂತದ್ದು. ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾಜಿ ಸಚಿವ ರಾಜುಗೌಡ ಸೇರಿದಂತೆ ಸರ್ವ ಸಂಘಟನೆಗಳ ಒಕ್ಕೂಟ ಆಗಿರಬಹುದು, ರೈತ ಪರ ಸಂಘಟನೆಗಳಾಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಸೇರಿ ಇವತ್ತೊಂದು ಸರ್ಕಾರದ ವಿರುದ್ಧ ಒಂದು ಕಾಳೆಯನ್ನು ಮೊಳಗಿಸುವುದಕ್ಕೆ ಸಜ್ಜಾಗಿರುವಂತದ್ದು. ಯಾಕಂದ್ರೆ ನಿರಂತರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಸಹ ಸರ್ಕಾರ ರೈತರಿಗೆ ನೀರು ಕೊಡಲು ಒಂದು ವಿಳಂಬವನ್ನು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಏನು ರೈತರು ಬೆಳೆಯನ್ನು ಬೆಳೆದಿದ್ದಾರೆ, ಅನ್ನದಾತರ ಬೆಳೆದಿರುವಂತಹ ಬೆಳೆ ಈಗಾಗಲೇ ದಿನದಿಂದ ದಿನಕ್ಕೆ ಕಮರಿ ಹೋಗ್ತಾ ಇರುವಂತಹ ಹಂತವನ್ನು ತಲುಪ್ತಾ ಇದ್ದೇವೆ. ಆದರೂ ಸಹ ಸರ್ಕಾರ ರೈತರಿಗೆ ನೀರನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ನಮ್ಮ ಡ್ಯಾಂನಲ್ಲಿರುವಂತಹ ನೀರನ್ನ ತೆಲಂಗಾಣಕ್ಕೆ ಬಿಟ್ಟು ಸರ್ಕಾರ ತಮ್ಮ ಪಕ್ಷ ಪ್ರೇಮವನ್ನು ಮರೆತಿತ್ತು. ಆದರೆ ಇದೀಗ ರೈತರಿಗೆ ಕೊಡಲು ಯಾಕೆ ವಿಳಂಬ ಮಾಡ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ರೈತರು ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾದಗಿರಿ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಎಲ್ಲವೂ ಬಂದ್ ಆಗಿರುವಂತದ್ದು. ಸದ್ಯ ಯಾದಗಿರಿ ನಗರದಲ್ಲಿ ಏನೀಗ ಮೆಡಿಕಲ್ ಶಾಪ್ಗಳನ್ನ ಬಿಟ್ಟು ಉಳಿದೆಲ್ಲವೂ ಕೂಡ ಬಂದ್ ಆಗಿದ್ದು, ಈ ಒಂದು ಬಂದ್ಗೆ ಆಟೋ ಚಾಲಕರು ಸಹ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇರುವಂತ. ಯಾಕಂದ್ರೆ ಈ 10 ಗಂಟೆ ಆಯ್ತಲ್ಲ, 10 ಗಂಟೆ ನಂತರ ಸಂಪೂರ್ಣವಾಗಿ ವಿದ್ಯಾರ್ಥಿಗಳನ್ನ ನಾವು ಸ್ಕೂಲ್ಗೆ ಬಿಡ್ತೀವಿ, ಆ ಸ್ಕೂಲ್ಗೆ ಬಿಟ್ಟಾದ ನಂತರ ಎಲ್ಲವನ್ನ ಬಂದ್ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನ ಸಹ ಹೇಳ್ತಾರೆ. ಥ್ಯಾಂಕ್ ಯು ನಾಗರಾಜ್.